ಬರೋಬ್ಬರಿ 1 ವರ್ಷದ ಹಿಂದೆ ಶಿರೂರಲ್ಲಿ ಮಹಾ ದುರಂತವೇ ನಡೆದೋಗಿತ್ತು. ಇದೀಗ ಮತ್ತೆ ಶಿರೂರಲ್ಲಿ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. ರಣಭೀಕರ ಮಳೆಯ ಬೆನ್ನಲ್ಲೇ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ. ಶಿರೂರು ಅಂದಾಕ್ಷಣ ಕಣ್ಮುಂದೆ ಬರೋದು 2024ರ ಜುಲೈ 16ರ ಮಹಾ ದುರಂತದ ದೃಶ್ಯಾವಳಿಗಳು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿದು 11 ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಗಂಗಾವಳಿ ನದಿಯಲ್ಲಿ ಜಲಸಮಾಧಿಯಾಗಿದ್ದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ ಸೇರಿ 2 ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ತೀವ್ರ ಶೋಧದ ಬಳಿಕ ಸೆಪ್ಟೆಂಬರ್ ತಿಂಗಳಲ್ಲಿ ಲಾರಿ ಅವಶೇಷ ಪತ್ತೆಯಾದವು. ಇದೀಗ ಈ ಘಟನೆ ಬಾಸುವ ಮುನ್ನವೇ ಶಿರೂರು ಗುಡ್ಡದ ಭೂತ ಮತ್ತೆ ಪ್ರತ್ಯಕ್ಷವಾಗಿದೆ. ಶಿರೂರಿನಲ್ಲಿ ಮತ್ತೆ ಕಾಡುತ್ತಿದೆ ಗುಡ್ಡದ ಭೂತ. ಮಹಾ ದುರಂತ ಬಾಸುವ ಮುನ್ನ ಮತ್ತೆ ಆತಂಕ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಮತ್ತೆ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. 2024ರ ಜುಲೈ 16ರಂದು ಸಂಭವಿಸಿದ ಗುಡ್ಡ ಕುಸಿತ ದುರಂತ ಇದೀಗ ಮತ್ತೆ ಆತಂಕ ಸೃಷ್ಟಿಸಿದೆ. ಸತತ ಮಳೆಯಿಂದ ಮತ್ತೆ ಯಾವಾಗ ಗುಡ್ಡ ಕುಸಿಯುತ್ತೋ ಅನ್ನೋ ಭೀತಿ ಎದುರಾಗಿದೆ. ಪ್ರವಾಸಿಗರು ಫೋಟೋಶೂಟ್ ಮಾಡದಂತೆ ಆದೇಶ. ಜಿಲ್ಲಾಡಳಿತದಿಂದ ಶಿರೂರು ಪ್ರದೇಶದಲ್ಲಿ ನಿಷೇಧಾಜ್ಞೆ. ಇನ್ನು ಪ್ರವಾಸಿಗರು ಗುಡ್ಡದ ಬಳಿ ವಾಹನ ನಿಲ್ಲಿಸಿ ಯಾವುದೇ ಫೋಟೋಶೂಟ್ ಮಾಡದಂತೆ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ. ಜೊತೆಗೆ ಗುಡ್ಡದ ಪಕ್ಕದಲ್ಲೇ ಇರುವ ಗಂಗಾವಳಿ ನದಿಯಲ್ಲಿ ಮೀನುಗಾರಿಕೆ ಮಾಡದಂತೆ ಸಾರ್ವಜನಿಕರು ನದಿಗೆ ಇಳಿಯುವುದಕ್ಕೆ ನಿರ್ಬಂಧ ಹೇರಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರು ಗ್ರಾಮದಿಂದ ಕೋಡ್ಸನಿ ಗ್ರಾಮದವರೆಗೆ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಭೂಕುಸಿತ ಸ್ಥಳ ಸೂಕ್ಷ್ಮ ಪ್ರದೇಶವೆಂದು ಪರಿಗಣಿಸಲಾಗಿದ್ದು ಗಂಗಾವಳಿ ನದಿಯ ವ್ಯಾಪ್ತಿಯನ್ನ ಅಪಾಯಕಾರಿ ವಲಯವೆಂದು ಪರಿಗಣಿಸಲಾಗಿದೆ. ರೆಸ್ಟ್ರಿಕ್ಷನ್ ಆ ಒಂದು ಭಾಗಕ್ಕೆ ಅಷ್ಟೇ ಮಾಡಿದ್ದೀವಿ. ಅಲ್ಲಿ ನಮಗೆ ತಹಶೀಲ್ದಾರಿಂದ ರಿಪೋರ್ಟ್ ಬಂತು. ಅಲ್ಲಿ ಜನ ನಿಂತ್ಕೊಂಡು ಫೋಟೋ ತೆಗೆಯೋದು, ಅಲ್ಲಿ ಗಾಡಿ ಸ್ಟಾಪ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೆ ರೈಟಿಂಗ್ ಅಲ್ಲಿ ರಿಪೋರ್ಟ್ ಬಂದಿದೆ. ಮತ್ತೆ ನಾವು AC ಪೊಲೀಸಿಂದ ರಿಪೋರ್ಟ್ ತರಿಸ್ಕೊಂಡು ಆ ಒಂದು ಸ್ಟ್ರೆಚ್ ಅಲ್ಲಿ ಮಾತ್ರ ಯಾವುದು ಗಾಡಿ ನಿಲ್ಲಿಸಬಾರದು, ಅಲ್ಲಿ ಯಾವುದು ಬೇರೆ ಥರ ಆಕ್ಟಿವಿಟೀಸ್ ಮಾಡಬಾರದು, ಆ ಒಂದು ವ್ಯಾಪ್ತಿನಲ್ಲಿ ಮಾತ್ರ ಫಿಶಿಂಗ್ ಯಾವುದು ಮಾಡಬಾರದು, ಫೋಟೋ ತೆಗೆಯೋದು ಈ ಥರ ಯಾವುದೇ ಆಕ್ಟಿವಿಟಿ ಮಾಡಬಾರದು ಅಂತ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಕೆಳಗಡೆ DCಗೆ ಇರುವ ಪವರ್ ಇಟ್ಕೊಂಡು ನಾವು ಒಂದು ರೆಸ್ಟ್ರಿಕ್ಷನ್ ಆರ್ಡರ್ ಅನ್ನು ಪಾಸ್ ಮಾಡಿದ್ದೀವಿ. ಇನ್ನು ಮುಂಗಾರು ಮಳೆ ಆರ್ಭಟ ಜೋರಾಗಿದ್ದರಿಂದ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಇಂದಿನಿಂದ 4 ದಿನಗಳು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಜೊತೆಗೆ ಹವಾಮಾನ ಇಲಾಖೆಯ ವಿಜ್ಞಾನಿ CS ಪಾಟೀಲ್ ಮತ್ತೆ ಗುಡ್ಡಗಳ ಕುಸಿತ ಉಂಟಾಗುವ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಉತ್ತರ ಒಳನಾಡು ಹಾಗೂ ಮರಾಠವಾಡ ಮತ್ತು ಮಹಾರಾಷ್ಟ್ರ ಪ್ರದೇಶದಲ್ಲಿ ಸರ್ಕ್ಯುಲೇಷನ್ 5.8 ಕಿಲೋಮೀಟರ್ ಎತ್ತರದಲ್ಲಿದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಸ್ಥಳಗಳಲ್ಲಿ ನಾವು ಇವತ್ತು ಮಳೆಯನ್ನು ನಿರೀಕ್ಷಿಸಬಹುದು. ಜಿಲ್ಲಾಡಳಿತ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಜನರಿಗೆ ಎಚ್ಚರಿಕೆ ಕೂಡ ನೀಡಿದೆ. ಆದರೆ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಮಣ್ಣು ಕುಸಿಯುತ್ತಿದ್ದು ಜನರಲ್ಲಿ ಭಯ ಮೂಡಿರೋದಂತೂ ಸತ್ಯ. ಶೇಷಗಿರಿ ಮುಂಡಲ್ಲಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬರೋಬ್ಬರಿ 1 ವರ್ಷದ ಹಿಂದೆ ಶಿರೂರಲ್ಲಿ ಮಹಾ ದುರಂತವೇ ನಡೆದೋಗಿತ್ತು. ಇದೀಗ ಮತ್ತೆ ಶಿರೂರಲ್ಲಿ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. ರಣಭೀಕರ ಮಳೆಯ ಬೆನ್ನಲ್ಲೇ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ. ಶಿರೂರು ಅಂದಾಕ್ಷಣ ಕಣ್ಮುಂದೆ ಬರೋದು 2024ರ ಜುಲೈ 16ರ ಮಹಾ ದುರಂತದ ದೃಶ್ಯಾವಳಿಗಳು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿದು 11 ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಗಂಗಾವಳಿ ನದಿಯಲ್ಲಿ ಜಲಸಮಾಧಿಯಾಗಿದ್ದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ ಸೇರಿ 2 ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ತೀವ್ರ ಶೋಧದ ಬಳಿಕ ಸೆಪ್ಟೆಂಬರ್ ತಿಂಗಳಲ್ಲಿ ಲಾರಿ ಅವಶೇಷ ಪತ್ತೆಯಾದವು. ಇದೀಗ ಈ ಘಟನೆ ಬಾಸುವ ಮುನ್ನವೇ ಶಿರೂರು ಗುಡ್ಡದ ಭೂತ ಮತ್ತೆ ಪ್ರತ್ಯಕ್ಷವಾಗಿದೆ. ಶಿರೂರಿನಲ್ಲಿ ಮತ್ತೆ ಕಾಡುತ್ತಿದೆ ಗುಡ್ಡದ ಭೂತ. ಮಹಾ ದುರಂತ ಬಾಸುವ ಮುನ್ನ ಮತ್ತೆ ಆತಂಕ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಮತ್ತೆ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. 2024ರ ಜುಲೈ 16ರಂದು ಸಂಭವಿಸಿದ ಗುಡ್ಡ ಕುಸಿತ ದುರಂತ ಇದೀಗ ಮತ್ತೆ ಆತಂಕ ಸೃಷ್ಟಿಸಿದೆ. ಸತತ ಮಳೆಯಿಂದ ಮತ್ತೆ ಯಾವಾಗ ಗುಡ್ಡ ಕುಸಿಯುತ್ತೋ ಅನ್ನೋ ಭೀತಿ ಎದುರಾಗಿದೆ. ಪ್ರವಾಸಿಗರು ಫೋಟೋಶೂಟ್ ಮಾಡದಂತೆ ಆದೇಶ. ಜಿಲ್ಲಾಡಳಿತದಿಂದ ಶಿರೂರು ಪ್ರದೇಶದಲ್ಲಿ ನಿಷೇಧಾಜ್ಞೆ. ಇನ್ನು ಪ್ರವಾಸಿಗರು ಗುಡ್ಡದ ಬಳಿ ವಾಹನ ನಿಲ್ಲಿಸಿ ಯಾವುದೇ ಫೋಟೋಶೂಟ್ ಮಾಡದಂತೆ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ.
ಜೊತೆಗೆ ಗುಡ್ಡದ ಪಕ್ಕದಲ್ಲೇ ಇರುವ ಗಂಗಾವಳಿ ನದಿಯಲ್ಲಿ ಮೀನುಗಾರಿಕೆ ಮಾಡದಂತೆ ಸಾರ್ವಜನಿಕರು ನದಿಗೆ ಇಳಿಯುವುದಕ್ಕೆ ನಿರ್ಬಂಧ ಹೇರಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರು ಗ್ರಾಮದಿಂದ ಕೋಟ್ಸನಿ ಗ್ರಾಮದವರೆಗೆ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಭೂಕುಸಿತ ಸ್ಥಳ ಸೂಕ್ಷ್ಮ ಪ್ರದೇಶವೆಂದು ಪರಿಗಣಿಸಲಾಗಿದ್ದು ಗಂಗಾವಳಿ ನದಿಯ ವ್ಯಾಪ್ತಿಯನ್ನ ಅಪಾಯಕಾರಿ ವಲಯವೆಂದು ಪರಿಗಣಿಸಲಾಗಿದೆ. ರೆಸ್ಟ್ರಿಕ್ಷನ್ ಆ ಒಂದು ಭಾಗಕ್ಕೆ ಅಷ್ಟೇ ಮಾಡಿದ್ದೀವಿ. ಅಲ್ಲಿ ನಮಗೆ ತಹಶೀಲ್ದಾರಿಂದ ರಿಪೋರ್ಟ್ ಬಂತು, ಅಲ್ಲಿ ಜನ ನಿಂತ್ಕೊಂಡು ಫೋಟೋ ತೆಗೆಯೋದು, ಅಲ್ಲಿ ಗಾಡಿ ಸ್ಟಾಪ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೆ ರೈಟಿಂಗಲ್ಲಿ ರಿಪೋರ್ಟ್ ಬಂದಿದೆ. ಮತ್ತು ನಾವು AC ಪೊಲೀಸಿಂದ ರಿಪೋರ್ಟ್ ತರಿಸ್ಕೊಂಡು ಆ ಒಂದು ಸ್ಟ್ರೆಚ್ಚಲ್ಲಿ ಮಾತ್ರ ಯಾವುದು ಗಾಡಿ ನಿಲ್ಲಿಸಬಾರದು, ಅಲ್ಲಿ ಯಾವುದು ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡಬಾರದು, ಆ ಒಂದು ವ್ಯಾಪ್ತಿನಲ್ಲಿ ಮಾತ್ರ ಫಿಶಿಂಗ್ ಯಾವುದು ಮಾಡಬಾರದು, ಫೋಟೋ ತೆಗೆಯೋದು ಈ ಥರ ಯಾವುದೇ ಆ್ಯಕ್ಟಿವಿಟಿ ಮಾಡಬಾರ್ದು ಅಂತ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗಡೆ DCಗೆ ಇರುವ ಪವರ್ ಇಟ್ಕೊಂಡು ನಾವು ಒಂದು ರೆಸ್ಟ್ರಿಕ್ಷನ್ ಆರ್ಡರ್ ಅನ್ನು ಪಾಸ್ ಮಾಡಿದ್ದೇವೆ. ಇನ್ನು ಮುಂಗಾರು ಮಳೆ ಆರ್ಭಟ ಜೋರಾಗಿದ್ದರಿಂದ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಇಂದಿನಿಂದ 4 ದಿನಗಳು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಜೊತೆಗೆ ಹವಾಮಾನ ಇಲಾಖೆಯ ವಿಜ್ಞಾನಿ CS ಪಾಟೀಲ್ ಮತ್ತೆ ಗುಡ್ಡಗಳ ಕುಸಿತ ಉಂಟಾಗುವ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಉತ್ತರ ಒಳನಾಡು ಹಾಗೂ ಮರಾಠವಾಡ ಮತ್ತು ಮಹಾರಾಷ್ಟ್ರ ಪ್ರದೇಶದಲ್ಲಿ ಸರ್ಕ್ಯುಲೇಷನ್ 5.8 ಕಿಲೋಮೀಟರ್ ಎತ್ತರದಲ್ಲಿದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಸ್ಥಳಗಳಲ್ಲಿ ನಾವು ಇವತ್ತು ಮಳೆಯನ್ನು ನಿರೀಕ್ಷಿಸಬಹುದು. ಜಿಲ್ಲಾಡಳಿತ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಜನರಿಗೆ ಎಚ್ಚರಿಕೆ ಕೂಡ ನೀಡಿದೆ. ಆದರೆ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಮಣ್ಣು ಕುಸಿಯುತ್ತಿದ್ದು ಜನರಲ್ಲಿ ಭಯ ಮೂಡಿರೋದಂತೂ ಸತ್ಯ. ಶೇಷಗಿರಿ ಮುಂಡಲ್ಲಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.